Om Shanti. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ಓಂ ಸಹನಾವತು सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. Please rub both the palms, form a cup and keep them on the eyes. Namaste. ಎಲ್ಲರದು ಊಟ ಆಯ್ತಾ? ಆಯ್ತು ಸರ್. Yes, sir. We'll start off from where we ended yesterday. And then I was talking to you about the chart. So we'll continue with the chart. And chart ಯಾವ ತರ ಮಾಡಬೇಕು ಅಥವಾ ಚಾರ್ಟಿನಲ್ಲಿ ಏನು, what all you have to mention or what all you have to keep a tab, ಅದನ್ನ ಹೇಳ್ತೀನಿ. So ನಿನ್ನೆ I have told you some things which are to be taken care of. Okay, so ಅದರ ಜೊತೆಗೆ there are some more which have to be observed or which have to be ನೀವು ಅದನ್ನ ಗಮನವಿಟ್ಟು ನೋಡ್ಬೇಕಾಗತ್ತೆ. Okay, shall I start please? ಮೊದಲನೇದಾಗಿ ಪರಮಾತ್ಮನಿಗೆ ನಾವು ಪ್ರೀತಿಯಿಂದ ಅವರನ್ನ ಶಿವ ಬಾಬಾ ಅಂತ ಕರಿತೀವಲ್ವಾ, ಅವರಿಗೆ ಗುಡ್ ಮಾರ್ನಿಂಗ್ ಹೇಳಿದ್ದೀವಾ? ಸೊ ದಿಸ್ ದ ಫಸ್ಟ್ ಥಿಂಗ್. ಸೊ ಒಂದೊಂದಾಗೆ ಬರೆಯೋದಿದ್ರೆ ಬರೀರಿ, ಅಥವಾ ಲೈಕ್ ಇಟ್ ಇಸ್ ಗುಡ್ ಇಫ್ ಯು ರೈಟ್. ಓಕೆ, ಸೊ ಬೆಳಗ್ಗೆ ಅಮೃತ ವೇಳೆ ಅಭ್ಯಾಸ ಮಾಡಿದ್ದೀರಾ ಅಥವಾ ಅಮೃತ ವೇಳೆ ಯೋಗ ಮಾಡಿದ್ದೀರಾ ಅಂತ ಎರಡನೇದು. ಸೊ ನೆಕ್ಸ್ಟ್, ವೆದರ್ we have attended Murli class, whether listened to the Murli, whether ನಾವು ಮುರಳಿಯನ್ನ ಕೇಳಿದ್ದೀವಾ, ಮುರಳಿಯನ್ನ ಸ್ಟಡಿ ಮಾಡಿದ್ದೀವಾ. ಸೊ ಐ ಟೆಲ್ ಯು ಅಬೌಟ್ ದ ಮುರಳಿ. ಓಕೆ, ನಾನು ಮುರಳಿ ಬಗ್ಗೆ ಹೇಳ್ತೀನಿ. I'll give you a detailed thing about Murli and what Murli is. ಮತ್ತೆ ಮುರಳಿಯನ್ನ ಏತಕ್ಕೋಸ್ಕರವಾಗಿ ನಾವು ಓದಬೇಕು, ಏತಕ್ಕೋಸ್ಕರವಾಗಿ ಸ್ಟಡಿ ಮಾಡಬೇಕು. ಸೊ ಮೌನ ದಿನಕ್ಕೆ ಎಷ್ಟು ಹೊತ್ತಿದ್ರಿ? ಮೌನ ಮೀನ್ಸ್ ಸೈಲೆನ್ಸ್, ಸೈಲೆನ್ಸ್ ಆಫ್ ದ ಮೈಂಡ್, ಸೈಲೆನ್ಸ್ ಆಫ್ ದ ಟಂಗ್ ಆಲ್ಸೋ. ಸೊ ಬೆಳಗಿನ ಉಪಹಾರ, ಬೆಳಗಿನ ವಾಟ್ ಎವರ್ ಯು ಈಟ್, ಏನೇ ನೀವು ತಿಂದರೂ ಸಹ ಅದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದೀರಾ? ಹ್ಯಾವ್ ಯು ಆಫರ್ಡ್ ಇಟ್ ಟು ಗಾಡ್? ಪರಮಾತ್ಮನಿಗೆ ಅರ್ಪಣೆ ಮಾಡಿ ತಿಂದಿದ್ದೀರಾ ಅಂದ್ರೆ ಪರಮಾತ್ಮನಿಗೆ ಭೋಗ ಇಟ್ಟಿದ್ದೀರಾ ಅಂತ ಅರ್ಥ. ಭೋಗ ಮೀನ್ಸ್ ನೈವೇದ್ಯ.
ಸೊ ನೆಕ್ಸ್ಟ್ ಮಧ್ಯಾಹ್ನದ ಊಟ. ಈ ಬೆಳಗ್ಗೆ ನೀವೇನ್ ತಿಂತೀರಾ, ವಾಟ್ ಎವರ್ ಯು ಹ್ಯಾವ್ ಇನ್ ದ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಅದನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದೀರಾ ಅಂದ್ರೆ ನೈವೇದ್ಯ ಮಾಡಿದ್ದೀರಾ ಅಥವಾ ಭೋಗವನ್ನ ಅರ್ಪಣೆ ಮಾಡಿದ್ದೀರಾ ಅಂತ. ನೆಕ್ಸ್ಟ್ ಮಧ್ಯಾಹ್ನದ ಊಟ ಸಹ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಪರಮಾತ್ಮನ ನೆನಪಲ್ಲಿ ಅಡಿಗೆ ಮಾಡಿದ್ದೀರಾ, ಪರಮಾತ್ಮನ ನೆನಪಲ್ಲಿ ಸ್ವೀಕಾರ ಮಾಡಿದಿರಾ ಅಂದ್ರೆ ತಿಂದಿದ್ದೀರಾ, ಊಟ ಮಾಡುವಾಗ ಪರಮಾತ್ಮನ ನೆನಪಲ್ಲಿ ಮಾಡಿದ್ದೀರಾ ಅಂತ. ಸೊ ದಟ್ ಈಸ್ ದ ಕ್ವಶನ್. ಪರಮಾತ್ಮನ ನೆನಪಲ್ಲಿ ನಾವು ಊಟ ಮಾಡಿದ್ದೀವಾ, ಪರಮಾತ್ಮನ ನೆನೆಸ್ಕೊಂಡು ಊಟ ಮಾಡಿದ್ದೀವಾ, ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆಲ್ ದ 3 ಸಲಿ ಏನ್ ಊಟ ಮಾಡ್ತೀವಿ, ನೀರು ಕುಡಿಯುವಾಗ ಸಹ ಪರಮಾತ್ಮನಿಗೆ ನೆನಪು ಮಾಡಿ ನೀರನ್ನ ಕುಡಿಬೇಕು. ನೀರನ್ನ ಕುಡಿಯುವಾಗ ಹಿಂದೆ ಹೇಳಿದ್ದೀನಿ, ನೀರಿನ ಗ್ಲಾಸ್ ಅನ್ನ ಹಿಡ್ಕೊಂಡು ಒಂದು 7 ಬಾರಿ ನಾನು ಪರಮ ಪವಿತ್ರ ಆತ್ಮನಾಗಿದ್ದೀನಿ ಅಂತ ಅದಕ್ಕೆ ದೃಷ್ಟಿ ಕೊಟ್ಟು ಪರಮಾತ್ಮನಿಂದ ಅದರಲ್ಲಿ ಪವಿತ್ರವಾದ ಕಿರಣ ತುಂಬ್ತಾ ಇದೆ, ಮತ್ತೆ ಆ ನೀರನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತಾನು ಮಾಡ್ಬೋದು. ಕೆಲವರು ಹೀಗೂ ಹೇಳಿದ್ದಾರೆ, ಲೈಕ್ ಒಂದು ಗ್ಲಾಸ್ ನೀರಲ್ಲಿ ಅಂದ್ರೆ ವಾಟರ್ ಫಿಲ್ಟರ್ ಇದೆ ಮನೆಯಲ್ಲಿ, ಸೊ ವಾಟರ್ ಫಿಲ್ಟರ್ ಇಂದ ಒಂದು ಗ್ಲಾಸ್ ನೀರನ್ನ ತಗೊಂಡು ನಾನು ಪರಮ ಪವಿತ್ರ ಆತ್ಮನಾಗಿದ್ದೀನಿ ಅಂತ 7 ಬಾರಿ ಹೇಳಿ ಪರಮಾತ್ಮನ ದಿವ್ಯ ಪವಿತ್ರ ಕಿರಣ ಅದರಲ್ಲಿ ತುಂಬಿಸ್ಕೊಂಡು ಮತ್ತೆ ಪುನಃ ವಾಟರ್ ಫಿಲ್ಟರ್ ಅಲ್ಲಿ ಹಾಕೋದು. ಅಂದ್ರೆ ಯಾರೇ ಆಗ್ಲಿ ಆ ನೀರನ್ನ ಕುಡಿತಾ ಇದ್ರು ಸಹ ಅವರಿಗೆ ಪವಿತ್ರವಾದ ನೀರು ಸಿಗಲಿ, ಲಭ್ಯವಾಗಲಿ ಅಂತ. ಸೊ ದಟ್ ಈಸ್ ಆಲ್ಸೋ ಪಾಸಿಬಲ್. ಇದನ್ನ ಮಾಡಿ ಅಡಿಗೆ ಮಾಡುವಾಗ ಪರಮಾತ್ಮನನ್ನ ನೆನಪು ಮಾಡಿದ್ದೀರಾ ಅಂತ ಅದು ಒಂದು. ನೆಕ್ಸ್ಟ್ ನಾವು 5 ಸ್ವರೂಪದ ಮೆಡಿಟೇಷನ್ ಅಂತ ಇದೆ ಬಾಬಾರದು, ಅಂದ್ರೆ ಪರಮಾತ್ಮಂದು. ಶಿವ ಬಾಬಾ ಒಂದು 5 ಸ್ವರೂಪದ ಮೆಡಿಟೇಷನ್ ಅಂತ ಇದೆ. 5 ಸ್ವರೂಪ ಅಥವಾ 5 ಸ್ವರೂಪದ ಮೆಡಿಟೇಷನ್ ಅದನ್ನ ಮಾಡಿಸ್ತೀನಿ ನಾನು. ಸೊ ಅದು ಒಂದ್ ಕಡೆ ಬರ್ದಿಡಿ ಅಂಡ್ ಖಂಡಿತವಾಗ್ಲೂ ಆ ಮೆಡಿಟೇಷನ್ ಮಾಡಿಸ್ತೀನಿ. ಸೊ ಇವತ್ತೇನಾದ್ರೂ ಯಜ್ಞ ಸೇವೆ ಮಾಡಿದ್ದೀರಾ ಅಂದ್ರೆ, ಯಜ್ಞ ಅಂದಾಗ ಇಲ್ಲಿ ನಿಮ್ಮ ಮನೇನು ಯಜ್ಞ ಆಗತ್ತೆ, ಸೆಂಟರೂನು ಯಜ್ಞ ಆಗತ್ತೆ, ಸೊ ಮಧುಬನ್ನು ಯಜ್ಞ ಆಗತ್ತೆ, ಪರಮಾತ್ಮನ ಮನೆ ಯಜ್ಞ ಆಗತ್ತೆ. ಸೊ ಹೇಗೆ ನೀವು ಯಾವ್ದಾದ್ರು ಆಶ್ರಮಕ್ಕೆ ಹೋದ್ರೆ ಹೇಗೆ ಅಲ್ಲಿನ ಸೇವೆ ಮಾಡ್ತೀರಾ, ಹಾಗೆ ಯಜ್ಞ ಸೇವೆ ಮಾಡಿದ್ದೀರಾ ಅಂತ. ಸೊ ಮನಸಾ ಸೇವೆ ಮಾಡಿದ್ದೀರಾ, ಅಟ್ಲೀಸ್ಟ್ 20 ಮಿನಿಟ್ಸ್ 20 ನಿಮಿಷ ಆದ್ರೂ ಮನಸ್ಸಿನಿಂದ ಇಡೀ ಜಗತ್ತಿಗೆ ಸಕಾಶ ಕೊಟ್ಟಿದ್ದೀರಾ, ಪಾಸಿಟಿವ್ ವೈಬ್ರೇಷನ್ಸ್ ಕೊಟ್ಟಿದ್ದೀರಾ. ಸೊ ಸಂಕಲ್ಪ ವಚನ ಕರ್ಮದಿಂದ ಎಲ್ಲರಿಗೂ ಶುಭ ಕಾಮನೆ, ಶುಭ ಭಾವನೆ, ಶುಭ ಚಿಂತನೆಯನ್ನ ಕೊಟ್ಟಿದ್ದೀರಾ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಎಲ್ಲರಿಗೂ ಒಳ್ಳೆಯದನ್ನೇ ಆಶಿಸಿದ್ದೀರಾ, ಎಲ್ಲರಿಗೂ ಶುಭ ಕಾಮನೆ, ಶುಭ ಭಾವನೆ ಕೊಟ್ಟಿದ್ದೀರಾ. ಗೌರವದಿಂದ ಮಧುರವಾಗಿ ಮೆಲ್ಲಗೆ ಮಾತನಾಡಿದ್ದೀರಾ ಎಲ್ಲರ ಜೊತೆ. ಸೊ ಎಲ್ಲರಿಗೂ ಆಶೀರ್ವಾದ ಕೊಟ್ಟಿದ್ದೀರಾ. ಈ ಮನಸ್ಸಿನಲ್ಲಿ ಯಾವುದೇ ಒಂದು ನೆಗೆಟಿವ್ ಸಂಕಲ್ಪ ಅಥವಾ ವ್ಯರ್ಥ ಸಂಕಲ್ಪ ಬಂದ್ರೆ ಅದನ್ನ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿದ್ದೀರಾ, ಫುಲ್ ಸ್ಟಾಪ್ ಹಾಕೊಂಡಿದ್ದೀರಾ. ಯಾರಿ ಮೇಲಾದ್ರೂ ಕಂಪ್ಲೇಂಟ್ ಮಾಡಿದಿರಾ, ಯಾರ ಜೊತೆ ಆದ್ರೂ ವ್ಯರ್ಥ ಮಾತಾಡಿದೀವಾ, ವ್ಯರ್ಥ ಚಿಂತನೆ ನಾನೇ ಮಾಡಿದ್ದೀನಾ, ಯಾರ ಬಗ್ಗೆ ಆದ್ರೂ ನೆಗೆಟಿವ್ ಯೋಚನೆ ಮಾಡಿದ್ದೀನಾ, ನೆಗೆಟಿವ್ ಮಾತಾಡಿದ್ದೀನಾ. ಪರಮ ಸದ್ಗುರು ಪರಮಾತ್ಮನ ಶ್ರೀಮತದ ಅನುಸಾರವಾಗಿ ಎಲ್ಲರ ಜೊತೆ ವ್ಯವಹರಿಸಿದ್ದೀನಾ. ಸೊ ದಟ್ ಈಸ್ ಇಂಪಾರ್ಟೆಂಟ್. ನಾನು ಮನಸ್ಸು, ವಾಣಿಯಲ್ಲಿ ಮತ್ತೆ ಕರ್ಮದಲ್ಲಿ ಪವಿತ್ರತೆ ಇತ್ತ. ನಾನು ಏನಾದ್ರೂ ಅಹಂಕಾರ ತೋರಿಸಿದ್ದೀನ, ದರ್ಪ ತೋರಿಸಿದ್ದೀನ, ಆವೇಶ ತೋರಿಸಿದ್ದೀನ, ಕೋಪ ಮಾಡಿಕೊಂಡಿದ್ದೀನ. ಸೊ ಆಲ್ ದೀಸ್ ಆರ್ ದೇರ್. ಓಕೆ, ಸೊ ಐ ಗಾಟ್ ದಿಸ್ ಚಾರ್ಟ್ ಇನ್ ಕನ್ನಡ. ಐ ವಿಲ್ ಸೆಂಡ್ ಇಟ್ ಇನ್ ಗ್ರೂಪ್. ಇಟ್ ಈಸ್ ಅ ಗುಡ್ ಚಾರ್ಟ್. ಸೊ ಎಂಡ್ ಆಫ್ ದ ಡೇ ಪರಮಾತ್ಮನಿಗೆ, ಧರ್ಮರಾಜ ಪರಮಾತ್ಮನಿಗೆ ನಾವು ಸತ್ಯವಾದ ಚಾರ್ಟ್ ಅನ್ನ ಕೊಟ್ಟಿದ್ದೀವಾ.
ಇಡೀ ದಿನ ನಾನು ಯಾರಿಗಾದ್ರೂ ದುಃಖ ಕೊಟ್ಟಿದ್ದೀನಾ? ನನ್ನ ಕಣ್ಣು ಇವತ್ತು ಮೋಸ ಮಾಡಿತ್ತಾ? ಕಣ್ಣು, ಕಿವಿ, 5 ಇಂದ್ರಿಯಗಳು ಏನಾದ್ರೂ ಮೋಸ ಮಾಡಿದ್ಯಾ? ಯಾರ ಮೇಲಾದ್ರೂ ಅಜ್ಞಾನದಿಂದ ಆಗ್ಲಿ ಜ್ಞಾನದಿಂದ ಆಗ್ಲಿ ತಮಾಷೆಗಾಗ್ಲಿ ಯಾರಿಗಾದ್ರೂ ಬೈದಿದ್ದೀನಾ ಅಥವಾ ಕಟು ವಚನ ಆಡಿದ್ದೀನಾ? ಓಕೆ, ದೆನ್ ಸಮಯ, ಸಂಕಲ್ಪ, ಶಕ್ತಿಯನ್ನ ಏನಾದ್ರೂ ವೇಸ್ಟ್ ಮಾಡಿದ್ದೀನಾ? ಸೊ ನಾನು ಇಡೀ ದಿನ ಮನ್ಮತದಂತೆ ಅಥವಾ ಪರಮತದಂತೆ ಬಿಹೇವ್ ಮಾಡಿದ್ದೀನಾ ಅಥವಾ ಶ್ರೀಮತದಂತೆ ಬಿಹೇವ್ ಮಾಡಿದ್ದೀನಾ? ಸೊ ದೀಸ್ ಆರ್ ದ ಚಾರ್ಟ್ ಯು ಹ್ಯಾವ್ ಟು ನೆನಪಲ್ಲಿ ಇಟ್ಕೊಂಡು ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಅದು ಏನಂತಂದ್ರೆ, ಸೊ ವೆರಿ ಇಂಪಾರ್ಟೆಂಟ್. ಹೇಳಿ ಅಕ್ಕ, ಎನಿ ಡೌಟ್ ಇನ್ ದಿಸ್? ಐ ವಿಲ್ ಟೆಲ್ ಯು ಒನ್ ಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ. ಸೊ ನಾವು ಅಂದ್ರೆ 5 ಪುಣ್ಯ, 5 ಮಹಾಪುಣ್ಯಗಳನ್ನ ಎವ್ರಿಡೇ ಮಾಡಬೇಕು. ಮಾಡಿದ್ದೀವಾ? 5 ಮಹಾಪುಣ್ಯಗಳು ಯಾವುದು ಅಂತ ಹಿಂದೆ ಹೇಳಿದ್ದೀನಿ, ನೆನಪಿದೆಯಾ ಎಲ್ಲರಿಗೂ? Do you remember? You want me to tell once again, please? Please once again, sir. Okay, I will tell once again. ಹೇಳ್ತೀನಿ ಮತ್ತೊಮ್ಮೆ. 5 ಮಹಾಪುಣ್ಯಗಳು ಯಾವ್ಯಾವುದು ಅಂತಂದ್ರೆ, so which we have to do every day. It is a must that we have to perform this every day. 5 ಪುಣ್ಯಗಳು. ಸೊ ಮೊದಲನೇದಾಗಿ ಎಂಟೈರ್ ಡೇ ಪವಿತ್ರತೆಯಲ್ಲಿದ್ನ, ಅದೇ ಪ್ಯೂರ್ ಮನಸ್ಸು, ಕರ್ಮಣ, ಮನಸ್ಸು, ವಾಚ, ಮನ್ ವಚನ್ ಕರ್ಮ ಅಂತ ಹೇಳ್ತೀವಿ. ವಾಚ, ಓಕೆ, ದಟ್ ಇಸ್ ವಾಣಿ. ಮನಸ್ಸು, ಮನಸ್ಸಿನಿಂದ, ಮತ್ತೆ ಕರ್ಮದಿಂದ, ಆಕ್ಷನ್ಸ್. ಪವಿತ್ರತೆ, ಪವಿತ್ರವಾಗಿದ್ನ ಮೊದಲನೇದಾಗಿ. ಎರಡನೇದಾಗಿ ಇಡೀ ಸಂಸಾರದಲ್ಲಿರ್ತಕ್ಕಂಥ, ಇಡೀ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳಿಗೂ ನಾನು ಸಕಾಶವನ್ನ ಕೊಟ್ಟಿದ್ದೀನ, ಸುಖ, ಶಾಂತಿ, ಪವಿತ್ರತೆಯ ವೈಬ್ರೇಷನ್ಸ್ ಕಳಿಸಿದ್ದೀನ. ಇಡೀ ಜಗತ್ತಿಗೆ ನಾನು ಸುಖ, ಶಾಂತಿ, ಪವಿತ್ರತೆಯ ವೈಬ್ರೇಷನ್ಸ್ ಕಳಿಸಿದ್ದೀನ, ಎಲ್ಲ ಆತ್ಮಗಳಿಗೆ. ಸೊ ಆಲ್ ಲಿವಿಂಗ್ ಬೀಯಿಂಗ್ಸ್, ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್. ಈಶ್ವರ್ಯ ಅಂದ್ರೆ ನಿಜವಾದ ಸತ್ಯವಾದ ಜ್ಞಾನವನ್ನ, ಪರಮಾತ್ಮನ ಯಥಾರ್ಥ ಪರಿಚಯ, ಆತ್ಮನ ಯಥಾರ್ಥ ಪರಿಚಯ, ಜ್ಞಾನವನ್ನ ಯಾರಿಗಾದ್ರೂ ದಾನ ಮಾಡಿದ್ದೀನ ಅಂದ್ರೆ ಯಾರಿಗಾದ್ರೂ ಕೊಟ್ಟಿದ್ದೀನ? ಯಾರಿಗಾದ್ರೂ ಭಗವಂತನ ಪರಿಚಯ ಮಾಡಿಸಿ ಕೊಟ್ಟಿದ್ದೀನ? ಯಾರಿಗಾದ್ರೂ ಭಗವಂತನ ಪರಿಚಯ ಮಾಡಿಸಿ ಕೊಟ್ಟಿದ್ದೀನ? ಯಜ್ಞ ಸೇವೆ ಮಾಡಿದ್ದೀನ, ತನು ಮನ ಧನದಿಂದ ಅಥವಾ ಸಹಯೋಗದಿಂದ? ಸೊ ಇವು 5 ಪುಣ್ಯಗಳು. 5 ಪುಣ್ಯ. ಥರ್ಡ್ ಒನ್ ಹೇಳಿ ಅಣ್ಣ. ಥರ್ಡ್ ಒನ್ ಸತ್ಯ ಜ್ಞಾನವನ್ನ, ಪರಮಾತ್ಮನ ಜ್ಞಾನವನ್ನ, ಯಥಾರ್ಥ ಜ್ಞಾನವನ್ನ, ಆತ್ಮನ ಮತ್ತೆ ಪರಮಾತ್ಮನ ಜ್ಞಾನವನ್ನ ಯಾರಿಗಾದ್ರೂ ಕೊಟ್ಟಿದ್ದೀರಾ? ಓಕೆ, ಸೊ got it, all the 5? Sir, fifth ಹೇಳಿ ಸರ್. ಯಜ್ಞ ಸೇವೆ. ಇಲ್ಲಿ ಯಜ್ಞ ಸೇವೆ ಅಂದಾಗ ನಮ್ಮ ಮನೆಯ ಸೇವೆನೂ ಆಗತ್ತೆ ಅಥವಾ ಸೆಂಟರಿನ ಸೇವೆನೂ ಆಗತ್ತೆ. ತನು ಮನ ಧನ ಸಹಯೋಗದಿಂದ ಸೇವೆ ಮಾಡಿದ್ದೀನ? Then the These are fourth the one, 5. Fourth one. yes. 1, 2, 3, ಯಾವ್ದಾದ್ರು 4. ಆತ್ಮಕ್ಕೆ ನಾನು ಭಗವಂತನ ಪರಿಚಯ ಕೊಟ್ಟಿದ್ದೀನಾ? Yes. ಭಗವಂತ ಯಾರು ಅಂತ ನಿಮ್ಗೆಲ್ಲ ಗೊತ್ತಿದೆಯಲ್ವಾ? ಎಲ್ಲರಿಗೂ ಗೊತ್ತಾಗ್ಬೇಕು ಬೇಡವಾ? Yes.
ಅಥವಾ ನಮಗೆ ಮಾತ್ರ ಗೊತ್ತಾದ್ರೆ ಸಾಕ? ಎಲ್ಲರಿಗೂ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಭಗವಂತನ ಜ್ಞಾನ ಎಲ್ಲರಿಗೂ ಕೊಟ್ಟಿದ್ದೀರಾ ಅಥವಾ ಯಾರಿಗಾದ್ರೂ ಕೊಟ್ಟಿದ್ದೀರಾ? ಸೊ ದಟ್ ಈಸ್ ದ ಥಿಂಗ್. ಸೊ ಇದು 5 ಮಹಾ ನಾಲ್ಕೇ ಆಯ್ತು ಪುಣ್ಯಗಳು. ಸರ್. ನಾಲ್ಕೇ ಆಯ್ತು ಸರ್. ಮೊದಲನೇದು ಪವಿತ್ರತೆ, ಆಯ್ತು. ಪವಿತ್ರತೆ ಧಾರಣೆ. ಎರಡನೇದು ಸಂಸಾರದ ಇಡೀ ಜಗತ್ತಿನ ಎಲ್ಲ Vibrations. ಆತ್ಮಗಳಿಗೆ ಸುಖ, ಶಾಂತಿ, ಪವಿತ್ರತೆಯ ವೈಬ್ರೇಷನ್ಸ್. ಆಯ್ತು. ಮೂರನೇದು ಸತ್ಯವಾದ ಜ್ಞಾನ, ಆತ್ಮನ ಜ್ಞಾನ, ಪರಮಾತ್ಮನ ಜ್ಞಾನ, ಸತ್ಯವಾದ ಈಶ್ವರಿಯ ಜ್ಞಾನ. ಎಲ್ಲರಿಗೂ ಯಾರಿಗಾದ್ರೂ ದಾನ ಮಾಡಿದ್ದೀನಾ? Yes. ನೆಕ್ಸ್ಟ್, ಯಾವುದೇ ಆತ್ಮಕ್ಕೆ ಯಥಾರ್ಥವಾದ ಪರಮಾತ್ಮನ ಪರಿಚಯ ನೀಡಿದ್ದೀನಾ? ಆಮೇಲೆ ಭಗವಂತನ ಯಜ್ಞದಲ್ಲಿ ನಮ್ಮ ಮನೆ ಯಜ್ಞ ಆಗಿದೆ, ತನು ಮನ ಧನದಿಂದ ಏನಾದ್ರೂ ಸಹಯೋಗ ಕೊಟ್ಟಿದ್ದೀನಾ? ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ ಪುಣ್ಯ ಕೆಲಸಗಳು. ನಾವು ಮಾಡಲೇಬೇಕಾದ ಪುಣ್ಯ ಕೆಲಸ, ಆಶೀರ್ವಾದ ಗಳಿಸ್ಬೇಕು ಅಂತಂದ್ರೆ. ಇನ್ನೊಂದು ಈಸಿಯೆಸ್ಟ್ ಇದು ಅಂತಂದ್ರೆ ಎಲ್ಲರಿಗೂ ಶುಭಕಾಮನೆ, ಶುಭ ಭಾವನೆ, ಶುಭ ಚಿಂತನೆ, ಶುಭ ಸಂಕಲ್ಪಗಳನ್ನೇ ಕೊಡುವುದು. ಯಾರೇ ಇರ್ಲಿ, ಓಕೆ, ವೆದರ್ ಈಸ್ ಆನ್ಲೈನ್, ಆಫ್ಲೈನ್, ಆನ್ ವಿಡಿಯೋ, ಆಫ್ ವಿಡಿಯೋ, ಯಾರೇ ಆಗ್ಲಿ, ಎಲ್ಲೇ ಆಗ್ಲಿ, ವೆದರ್ ಹಿ ಈಸ್ ನಿಮ್ಮ ಮಾತನ್ನ ಕೇಳ್ತಾ ಇದ್ದಾರೋ ಅಥವಾ ಇಲ್ಲವೋ, ಏನು ಅದನ್ನ ಪರಿಗಣಿಸದೆ ಎಲ್ಲರಿಗೂ ಸಹ ಆಶೀರ್ವಾದ ಕೊಡುವುದು. ಎಲ್ಲರಿಗೂ ಶುಭಕಾಮನೆ, ಶುಭ ಭಾವನೆ, ಶುಭ ಚಿಂತನೆ. ಈ ಆಶೀರ್ವಾದದ್ದು ಬಹಳ ಬಹಳ ಪವರ್ಫುಲ್. ಯಾರಿಗೇ ಆಗ್ಲಿ ಆಶೀರ್ವಾದ ಕೊಡ್ತಾ ಹೋಗಿ ಕೊಡ್ತಾ ಹೋಗಿ ಕೊಡ್ತಾ ಹೋಗಿ, and see the changes in them. See the changes in them. Okay, so this is about ಪುಣ್ಯ and about the chart. ರಾತ್ರಿ ಮಲಗುವ ಮುನ್ನ ಚಾರ್ಟ್ ಅಲ್ಲಿ ಅಂದ್ರೆ ಸತ್ಯವಾದ ಚಾರ್ಟ್ ಅನ್ನ ಕೊಟ್ಟಿದ್ದೀನಾ ಅಂತಾನು ಬರ್ಕೊಳ್ಳಿ. ಗುಡ್ ನೈಟ್ ಹೇಳಿದಿರಾ ಪರಮಾತ್ಮನಿಗೆ ಬಿಫೋರ್ ಗೋಯಿಂಗ್ ಟು ಬೆಡ್. ಸೊ ದೀಸ್ ಆರ್ ದ ಥಿಂಗ್ಸ್ ಇನ್ ದ ಚಾರ್ಟ್. ಅಣ್ಣ ಡೈಲಿ ರಾತ್ರಿ ಬರಿಬೇಕಾ ಅಣ್ಣ? ಖಂಡಿತ ನೀವು ಡೈಲಿ ಬರೆದ್ರೆ ಒಳ್ಳೇದು. ನೀವು ಡೈಲಿ ಬರೆದ್ರೆ ಯಾರಿಗ ಒಳ್ಳೇದು? ನಮ್ಗೆ ಒಳ್ಳೇದು ಅಣ್ಣ. ಎಸ್, ಓಕೆ. ಸೊ ದಿನೇ ದಿನೇ ಬರ್ತಾ ಬರ್ತಾ you will be repairing yourself, and one day will come wherein you will not perform a single mistake. So okay, so go ahead with all these things, and all the best to everyone about this. Next, today we will perform a very powerful meditation called as the Prapti meditation. Prapti meditation andre ನಿಮಗೆ ಹಿಂದೆ ಹೇಳಿದೀನಿ, Almighty God is the creator, director and the principal actor. Paramatma is the creator, director and the principal actor. So ನಮ್ಮ ಅಥವಾ ಈ ಡ್ರಾಮಾದ ಸ್ಕ್ರಿಪ್ಟ್ ರೈಟರ್ ಯಾರು? ನಾವೇನೆ. ಸೊ ವಿ ಆರ್ ದ ಸ್ಕ್ರಿಪ್ಟ್ ರೈಟರ್ಸ್. ಸೊ ಸ್ಕ್ರಿಪ್ಟ್ ಅನ್ನ ಹೇಗೆ ಬರೆಯೋದು ಅಂತ ಸುಮಾರು ಕ್ವಶನ್ಸ್ಗಳು ಬರುತ್ತೆ. ಸ್ಕ್ರಿಪ್ಟ್, ಹೌ ಟು ರೈಟ್ ಅವರ್ ಓನ್ ಸ್ಕ್ರಿಪ್ಟ್ ಅಂದ್ರೆ ಮುಂದಿನ 5,000 ವರ್ಷಗಳಿಗೆ, ಅದು ಎಂಟೈರ್ ಕಲ್ಪಕ್ಕೆ. ಈಗ ಈ 5,000 ವರ್ಷದ್ದು ನೀವು ಸ್ಕ್ರಿಪ್ಟ್ ಆಲ್ರೆಡಿ ಬರ್ದಿದ್ದೀರಾ, ಅಂಡ್ ಆ ಸ್ಕ್ರಿಪ್ಟ್ ಈಗ ನಿಮ್ಮ ಎದುರುಗಡೆ ಇದೆ. ಸೊ ವೆದರ್ ಯು ಆರ್ ಎಂಜಾಯಿಂಗ್ ದಟ್ ಸ್ಕ್ರಿಪ್ಟ್ ಆರ್ ನೋ, ಐ ಡೋಂಟ್ ನೋ. ವೆದರ್ ಯು ಆರ್ ಲೈಕಿಂಗ್ ದಟ್ ಸ್ಕ್ರಿಪ್ಟ್, ಐ ಡೋಂಟ್ ನೋ. We're enjoying it. You are enjoying the script. Okay, very good. So enjoying, okay. So ನೀವೇ ಬರೆದಂತ ಸ್ಕ್ರಿಪ್ಟ್, so you are presently experiencing it. So ಇದನ್ನ ಈಗ if you want to change it to a positive one, if you want to change it, ಇನ್ನ ಒಳ್ಳೇದಾಗಬೇಕು, ನನಗೆ ಇನ್ನು ಚೆನ್ನಾಗೇ ಇರಬೇಕು ಎಲ್ಲ ರೀತಿಯಲ್ಲಿ ಅಂತ ನಾನು ಮಾಡ್ಕೋಬೇಕಾದ್ರೆ ಸ್ಕ್ರಿಪ್ಟ್ ಅನ್ನ ಬರಿಬೇಕು.
So let us write the script. ಮನಸ್ಸಲ್ಲೇ ಇದನ್ನ daily meditation ಮಾಡಿ. This meditation is called as a Prapti meditation. So close your eyes, please. Ellaru close your eyes. All of you close your eyes. ದಯವಿಟ್ಟು ಹೇಗಾದ್ರೂ ಕೂತ್ಕೋಬಹುದು. ಯು ಕ್ಯಾನ್ ಸಿಟ್ ಸ್ಟ್ರೈಟ್, ವರ್ಕೊಂಡು ಹೇಗಾದ್ರೂ ಕೂತ್ಕೊಳ್ಳಿ. ಮಲ್ಕೊಂಡಾದ್ರೂ ಮಾಡ್ಬೋದು, ಇದು ಪರವಾಗಿಲ್ಲ. ಆದ್ರೆ ನಿದ್ದೆ ಬಂದ್ಬಿಡತ್ತೆ, ಅದು ಒಂದೇ. ಪ್ಲೀಸ್ ಕ್ಲೋಸ್ ಯುವರ್ ಐಸ್. Focus on the point in between the two eyebrows. Please close your eyes. Focus on the point in between the two eyebrows. ಭ್ರೂ ಮಧ್ಯದಲ್ಲಿ, ಭ್ರಿಕುಟಿಯಲ್ಲಿ ಅತ್ಯಂತ ಸೂಕ್ಷ್ಮವಾದ ಜ್ಯೋತಿರ್ಬಿಂದು ಇದೆ ಅಂತ ಭಾವಿಸಿ. ನಾನು ಭ್ರಿಕುಟಿ ಸಿಂಹಾಸನದಲ್ಲಿ ಕುಳಿತಿರ್ತಕ್ಕಂಥ, ಸ್ಥಿತನಾಗಿರ್ತಕ್ಕಂಥ ಆತ್ಮನಾಗಿದ್ದೀನಿ. ನಾನು ಶಾಂತನಾಗಿದ್ದೀನಿ, ಶಾಂತ ಸ್ವರೂಪನಾಗಿದ್ದೀನಿ, ಶಾಂತಿಯ ಭಂಡಾರನಾಗಿದ್ದೀನಿ. ಶಾಂತಿಯು ನನ್ನ ಸ್ವಧರ್ಮವಾಗಿದೆ. ನನ್ನಲ್ಲಿ ಕೇವಲ ಮತ್ತೆ ಕೇವಲ ಶಾಂತಿ ಇದೆ. Focus on the point in between the two eyebrows, ಭ್ರೂ ಮಧ್ಯದಲ್ಲಿ. ಈಗ ನಾನು ನಿಧಾನಕ್ಕೆ ಸಂಕಲ್ಪಗಳನ್ನ ಮಾಡ್ತೀನಿ, ಅದೇ ತರ ನೀವು ರಿಪೀಟ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ. ನಾನು ಆತ್ಮ ಇಡೀ ಬ್ರಹ್ಮಾಂಡದಲ್ಲಿ, ಮೂರೂ ಲೋಕಗಳಲ್ಲಿ, 4 ಯುಗಗಳಲ್ಲಿಯೂ ಸಹ, ಸಂಗಮ ಯುಗವನ್ನ ಸೇರಿಸಿದ್ರೆ 5 ಯುಗಗಳಲ್ಲಿಯೂ, ಪ್ರತಿ ಜನ್ಮದಲ್ಲಿ, ಪ್ರತಿ ಯುಗದಲ್ಲಿ, ಪ್ರತಿ ಕಲ್ಪದಲ್ಲಿ, ಪ್ರತಿ ಜನ್ಮದಲ್ಲಿ, ಪ್ರತಿ ಯುಗದಲ್ಲಿ, ಪ್ರತಿ ಕಲ್ಪದಲ್ಲಿ, ಪ್ರತಿ ಸಮಯದಲ್ಲಿ, ಪ್ರತಿ ಸಂಕಲ್ಪಗಳಲ್ಲಿ, ಪ್ರತಿ ಶ್ವಾಸಗಳಲ್ಲಿಯೂ ಸಹ, ಪ್ರತಿ ಸಮಯದಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಶ್ವಾಸಗಳಲ್ಲಿ, ಪ್ರತಿ ಸಂಬಂಧದಲ್ಲಿ, ಪ್ರತಿ ಸಂಪರ್ಕದಲ್ಲಿ, ಪ್ರತಿಯೊಂದು ಸ್ವಪ್ನದಲ್ಲಿಯೂ ಸಹ ಸದಾ ಸುಖಿಯೋ, ಸದಾ ಸುಖಿಯೋ, ಸದಾ ಪರಮ ಸೌಭಾಗ್ಯಶಾಲಿಯು, ಸದಾ ಧನವಂತನು, ಹಣವಂತನು, ಶ್ರೀಮಂತನು, ಸದಾ ಆರೋಗ್ಯವಂತನು, ಆರೋಗ್ಯಶಾಲಿ ಶರೀರಧಾರಿಯು, ಆರೋಗ್ಯಶಾಲಿ ಶರೀರಧಾರಿಯು, ಸದಾ ಅಷ್ಟ ಐಶ್ವರ್ಯದಿಂದ ಭರ್ಪೂರ್, ಸದಾ ವಿದ್ಯಾವಂತನು, ಗುಣವಂತನು, ಏಕಾಗ್ರಚಿತ್ತನು,
ಬುದ್ಧಿವಂತನು, ಗುಣವಂತನು, ಧನವಂತನು, ಆರೋಗ್ಯವಂತನು, ಧೈರ್ಯವಂತನು, ಬಲವಂತನು, ಸದಾ ಎವರ್ ಹೆಲ್ದಿ, ಎವರ್ ವೆಲ್ದಿ, ever happy, ever prosperous, ever wisdom filled, ever divine, ever positive, ever perfect, ever divya, alaukika, tejasvi, kanchanakaya, sada strong, healthy, wonderful, beautiful, sada good, godly, divine, healthy, wealthy, wise, and prosperous, sada पावन, पवित्र, सतोप्रधान, सात्विक, दिव्य, डिवाइन, वंडरफुल, ब्यूटिफुल, पॉजिटिव, परफेक्ट, सदा स्थितप्रज्ञनागियु साक्षी भावदिंद भरपूर, सदा सफलता मूर्तनु, विघ्न विनाशकनु, विजयी रत्ननु, विक्टोरियस, निर्विघ्ननु, सदा होलिएस्ट, हाईएस्ट, richest, powerful, सदा holiest, highest, richest, strongest, healthiest, wealthiest, humblest, noblest, purest, सदा sweetest, सदा आत्मज्ञान, आत्म साक्षात्कार, परमात्मन यथार्थवाद ज्ञान, परमात्मन यथार्थवाद साक्षात्कार, ब्रह्म ज्ञान, ब्रह्म साक्षात्कार, परब्रह्म ज्ञान, परब्रह्म साक्षात्कारದಿಂದ भरपूर, सदा God conscious, सदा soul conscious, सदा self realized, always God realized, सदा spiritually enlightened, सदा सत्यते, सभ्यते, स्वच्छतेಯಿಂದ भरपूर, सौम्यते, सरलते, सहनशीलतेಯಿಂದ भरपूर, सदा शांत स्वरूपनाಗಿ, पवित्रनाಗಿ, ज्ञानದಿಂದ भरपूर, शक्तिशालियाಗಿ, प्रेमದಿಂದ, सुखದಿಂದ भरपूर, सदा आनंदದಿಂದ भरपूर
always peaceful, pure, powerful, prosperous, prema swarupa andre loveful, positive, pleasant, pavana andre holy, pious, polite, perfect, loveful, knowledgeful, blissful, joyful, happy, सदा, दिव्य, अलौकिक, तेजस्वी, कंचनकाया, सदा सतोप्रधान, सात्विक, पॉजिटिव, परफेक्ट, ब्रह्मा बाबार समान, कर्मातीत, शिव तंदे शिव बाबार समान, मास्टर, सर्वशक्तिवंत, आत्मनागिದ್ದೀನಿ. Slowly rub both the palms, form a cup and keep them on the eyes. Please rub both the palms, form a cup and touch each and every part of the body. So idu as far as my knowledge goes, as far as what I could or what I do, ಅದನ್ನೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದಕ್ಕೆ ಏನಾದರೂ ಅಡಿಷನ್ಸ್ ಇದ್ರೆ ನೀವು ದಯವಿಟ್ಟು ಮಾಡಿಕೊಳ್ಳಿ. So if you feel something else is to be added to it, you can add to it. So whatever is possible for me, whatever I could do for ಜನ್ಮ ಜನ್ಮದಲ್ಲೂ, ಯುಗ ಯುಗದಲ್ಲೂ, ಕಲ್ಪ ಕಲ್ಪದಲ್ಲೂ ಎಲ್ಲಾ ರೀತಿಯಲ್ಲೂ, ಎಲ್ಲಾ ಸಂದರ್ಭದಲ್ಲೂ, ಎಲ್ಲಾ ಸಮಯಗಳಲ್ಲೂ I have tried to cover everything as much as possible. So if anyone has any suggestions, please come forward. ದಯವಿಟ್ಟು ಕೊಡಿ. Anything is to be added, ದಯವಿಟ್ಟು ಹೇಳಿ, so that others will be benefited. Okay. I don't think so. Asha Akka is there on the line and Kavita Akka idara? Don't know. Okay. Anyway. Yes. So did everyone do this meditation, please? Yes, sir. Okay. Yes, sir. Beautiful. So anything is to be added, you can add if you want, whatever you feel like. Okay. Okay. Ladies, ಮತ್ತೆ ಪುನಃ ಕೇಳಿ ಅಕ್ಕ, ಕೇಳಿ ದಯವಿಟ್ಟು ಕ್ವಶನ್. ಹಲೋ. It's very comprehensive, sir. Very, very comprehensive. ಓಕೆ. ವಸುಮತಿ ಅಕ್ಕ ಮಾತಾಡಿದ್ರೆ ಏನಾದ್ರು, ಯಾರಾದ್ರೂ ಏನಾದ್ರು ಮಾತಾಡಿದ್ರ? ಅದೇ ಟೈಮಿಗೆ ಮ್ಯೂಟ್ ಮಾಡ್ಬಿಟ್ಟೆ ನಾನು. ಯಾರು ಮಾತಾಡ್ತಿದ್ರಿ ಗೊತ್ತಾಗಿಲ್ಲ ನನಗೆ. ಐ ಆಮ್ ಸಾರಿ. ನಾನೇನ ಮಾತಾಡಿದ್ದು. ಹೇಳಿ ಅಕ್ಕ, ಹೇಳಿ. ಅದೇ 100 ವರ್ಷ ಅದೇ ಅಂದ್ರೆ ಜನ್ಮ ಜನ್ಮದಕ್ಕೂ ಮುತ್ತೈದೆ ತರ ದೇವತೆ ತರ ಇರ್ಬೇಕು ಅಂತ ಲೈಕ್ ಅನ್ಕೋಬಹುದು. ಎಸ್ ಅಕ್ಕ, ದೇವಿ ದೇವತೆ ಹಾಗೆ ಆಡ್ ಮಾಡ್ಕೊಳ್ಳಿ. ಓಕೆ, ದೇವಿ ದೇವತೆ ಹಾಗೆ ಯು ಕ್ಯಾನ್ ಆಡ್. ಎಸ್, ವೆರಿ ಗುಡ್. ಎನಿವನ್ ವಾಂಟ್ಸ್ ಟು ಆಡ್ ಎನಿಥಿಂಗ್, ಯು ಕ್ಯಾನ್ ಆಡ್. ಎಸ್, ಥ್ಯಾಂಕ್ ಯು ಅಕ್ಕ. ಇನ್ಯಾರಾದ್ರೂ ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಹೇಳಿ. ಹೌ ಮಚ್ ಟೈಮ್ ಡು ವಿ ಹ್ಯಾವ್ ಪ್ಲೀಸ್?
sir. ಇನ್ನು 3 minutes. minutes. Okay, minutes. okay. Any questions? Because there are some points which I would like to give you in these 4 minutes. You can make a note. Of course, it is not going to be completed today. Our point ಗಳು ಬಹಳಷ್ಟು ಇಂಪಾರ್ಟೆಂಟ್ ಇದೆ. So I will continue it on Monday. ಎಷ್ಟಾಗುತ್ತೋ ಅಷ್ಟು ಇವತ್ತು ನೀವು ಅದನ್ನ ನೆನ್ಪಿಟ್ಕೊಳ್ಳಿ ಅಥವಾ ಬರ್ಕೊಳ್ಳಿ. ವಾಟ್ ಎವರ್ ಯು ಫೀಲ್ ಲೈಕ್ ಯು ಕ್ಯಾನ್ ಡೂ ಇಟ್. ನೋಡಿ, ಪರಮಾತ್ಮ has given us such divine knowledge, so we ought to share it to everyone. ಇದರಲ್ಲಿ ಭಗವದ್ಗೀತೆಯಲ್ಲಿ ಮನ್ಮನಃ ಭವ ಮತ್ತೆ ಮಧ್ಯಾಜಿ ಭವ ಅಂತ ಒಂದು ಶ್ಲೋಕ ಇದೆ, and it appears twice. So ಅಂದ್ರೆ ಅರ್ಥ ಏನು ಅಂತಂದ್ರೆ ಆಲ್ವೇಸ್ ರಿಮೆಂಬರ್ ಮೀ ಅಂತ, ಆಲ್ವೇಸ್ ರಿಮೆಂಬರ್ ಪರಮಾತ್ಮ. So ಇಲ್ಲಿ I would like to add something. If you want to make a note, you can please make a note ಅಥವಾ ಕೇಳಿಸ್ಕೊಳ್ಳಿ ಸಾಕು. ನಮ್ಮ ಪ್ರತಿಯೊಂದು ಸಂಕಲ್ಪದಲ್ಲಿಯೂ ರಚನಾತ್ಮಕ ಶಕ್ತಿ ಇದೆ, ನೆನ್ಪಿಟ್ಕೊಳ್ಳಿ. ನಮ್ಮ ಒಂದೊಂದು ಸಂಕಲ್ಪ ಬೀಜ, ನಮ್ಮ ಒಂದೊಂದು ಸಂಕಲ್ಪವು ಬೀಜದ ಹಾಗೆ. ಆ ಒಂದೊಂದು ಸಂಕಲ್ಪದಲ್ಲಿ ರಚನಾತ್ಮಕ ಶಕ್ತಿ ಇದೆ. ಇದನ್ನ ನೆನ್ಪಿಟ್ಕೊಂಡು ಪ್ರತಿಯೊಂದು ಸಂಕಲ್ಪವನ್ನ ಅಟೆನ್ಷನ್ ಇಟ್ಕೊಂಡು ವಿ ಹ್ಯಾವ್ ಟು ಕ್ರಿಯೇಟ್. ನಮಗೆ ಪ್ರತಿಯೊಂದು ಸಂಕಲ್ಪದ ಮೂಲಕ ಮುಂದೆ ಪ್ರತಿಯೊಂದು ಜನ್ಮಕ್ಕೆ ಒಳ್ಳೆ ಬೀಜವನ್ನ ಹಾಕುವಂತ ಅವಕಾಶ ನಮಗೆ ಈಗ ಸಿಕ್ಕಿದೆ ಈ ಒಂದು ಜ್ಞಾನದ ಮುಖಾಂತರ. ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಜನ್ಮಕ್ಕೆ, ಮುಂಬರುವ ಜನ್ಮಕ್ಕೆ ಒಳ್ಳೆ ಬೀಜವನ್ನ ಬಿತ್ತುವಂತಹ ಒಂದು ಅವಕಾಶ ನಮಗೆ ಈ ಜ್ಞಾನದ ಮೂಲಕ, ಪರಮಾತ್ಮನ ಜ್ಞಾನದ ಮೂಲಕ ಸಿಕ್ಕಿದೆ. ಇದನ್ನ ನಾವು ಕಳ್ಕೋಬಾರ್ದು. ಹೌದಣ್ಣ. ಆಮೇಲೆ ನಮ್ಮೆಲ್ಲರ ಮುಖ್ಯ ಕೆಲಸ ಏನು, ನಮ್ಮೆಲ್ಲರ ಮುಖ್ಯ ಕರ್ತವ್ಯ ಏನು ನೋಡಿ. ನಮ್ಮ ಮುಖ್ಯ ಕರ್ತವ್ಯ ಏನಾಗಿದೆ ಅಂತಂದ್ರೆ, ಜ್ಞಾನ ಸೂರ್ಯ ಪರಮಾತ್ಮನಿಂದ ಶಕ್ತಿಯ ಕಿರಣ, ಶಾಂತಿಯ ಕಿರಣ, ಪವಿತ್ರತೆಯ ಕಿರಣವನ್ನ ತೆಗೆದುಕೊಂಡು ಇಡೀ ಜಗತ್ತಿಗೆ ಹರಡಿಸಬೇಕು. ಮಿಕ್ಕ ಎಲ್ಲ ಕೆಲಸಗಳು ನಮ್ಗೆ ನಿಮಿತ್ತ ಮಾತ್ರ, ನೆನ್ಪಿಟ್ಕೊಳ್ಳಿ. ಮಿಕ್ಕ ಎಲ್ಲಾ ಕೆಲಸ ಏನಿದೆ, ಡೈಲಿ ಎದ್ದೇಳೋದು, ಊಟ ಮಾಡೋದು, ತಿಂಡಿ ತಿನ್ನೋದು, ಅದೆಲ್ಲ ಏನಿದೆ ಕರ್ಮ ಮಾಡೋದು, ಅದು ನಿಮಿತ್ತ ಮಾತ್ರ. ನಮ್ಮ ಮುಖ್ಯ ಕೆಲಸ ಏನಿದೆ, ಜ್ಞಾನ ಸೂರ್ಯ ಪರಮಾತ್ಮನಿಂದ ಶಕ್ತಿಯನ್ನ, ಪವಿತ್ರತೆಯನ್ನ, ಶಾಂತಿಯನ್ನ ತೆಗೆದುಕೊಂಡು 4 ಕಡೆಗೂ ಹರಡಿಸುವುದು, ಎಲ್ಲರಿಗೂ ಹರಡಿಸುವುದು. ನಾವು ಅತ್ಯಂತ ಎಲಿವೇಟೆಡ್ ದೊಡ್ಡದಾದ ಲಕ್ಷ್ಯವನ್ನ ಇಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಈಗ ನಮ್ಮ ಸಂಕಲ್ಪಗಳ ಮೂಲಕ ಎಲಿವೇಟೆಡ್ ಒಂದು ಲಕ್ಷ್ಯ, ಒಂದು ಏಮ್, ಒಂದು ಗೋಲ್ ಅನ್ನ ಇಟ್ಕೋಬೇಕು. ಆದ್ರೆ ನಮ್ಗೇನ್ ಪ್ರಾಪ್ತಿ ಆಗಿದೆ, ಈಗ ಸದ್ಯಕ್ಕೆ ಏನು ಪ್ರಾಪ್ತಿ ಆಗಿದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು, ಸ್ವೀಕಾರ ಮಾಡ್ಕೋಬೇಕು. ವಿ ಶುಡ್ ನಾಟ್ ಅಪೋಸ್ ಆರ್ ವಿ ಶುಡ್ ನಾಟ್ ಕಂಪ್ಲೇನ್, ವಿ ಶುಡ್ ನಾಟ್ ಕ್ರಿಬ್. ಒಳ್ಳೆಯ ಒಂದು ಎಲಿವೇಟೆಡ್ ಸಂಕಲ್ಪಗಳನ್ನ ಇಟ್ಕೊಂಡು, ಎಲಿವೇಟೆಡ್ ಏಮ್ ಅನ್ನ ಇಟ್ಕೊಂಡು, ಎಲಿವೇಟೆಡ್ ಗೋಲ್ ಅನ್ನ ಇಟ್ಕೊಂಡು ನಾವು ಮುಂದೆ ನಡೀಬೇಕು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ನಾವು ಯಾವ ಸಂಕಲ್ಪ ಪ್ರತಿ ಸಲ ಮಾಡ್ತೀವಿ ಅಥವಾ ಎವ್ರಿ ಟೈಮ್ ವಿ ಗೋ ಆನ್ ಕ್ರಿಯೇಟಿಂಗ್, ಅದನ್ನ ನಾವು ನಿರ್ಮಾಣ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಪ್ಲೀಸ್ ಕಮ್ ಟು ನಮಸ್ಕಾರ ಮುದ್ರಾ and 3 omkaras. Visualize the entire world and give Ashirwad, give blessings to the entire world. ಇಡೀ ಜಗತ್ತಿಗೆ, ಇಡೀ ಬ್ರಹ್ಮಾಂಡಕ್ಕೆ ಆಶೀರ್ವಾದ ಕೊಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ,
सर्वे भद्राणि पश्यन्तु मा कश्चित् दुःखभाग् भवेत्. Om Shanti Shanti Shanti. Release both the hands and rub both the palms. Palm a cup and keep them on the eyes. Namaste. God bless you all. May all of you be healthy, wealthy, wisdom filled, happy, and prosperous. Have a nice day. Please take care. Have a nice Sunday. Thank you. Thank you. Thank you. Om Shanti.